ದೇಶ ಪ್ರೇಮದ ಬಗ್ಗೆ ಈಗಾಗಲೇ ಪ್ರಧಾನಮಂತ್ರಿ ಮೋದಿಯವರು ದೇಶ ಪ್ರೇಮದ ಮತ್ತು ದೇಶ ಸೇವೆಯ ಹೊಸ ರೀತಿಯಲ್ಲಿ ಹೇಗೆಲ್ಲ ಮಾಡಬಹುದು ನೀವು ಅನ್ನೋದ್ರ ಬಗ್ಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಆರ್ಥಿಕ ಸಂಕಷ್ಟವನ್ನು ಅವರು ವಿವರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಬಗ್ಗೆ ಬರೋದೇ ನಿಮ್ಗೆ ತೋರಿಸ್ತಾರೆ. पेट्रोल डीजल का संयम से इस्तेमाल करना, वर्क फ्रॉम होम, ऑनलाइन कॉन्फ्रेंसिंग, वर्चुअल मीटिंग, इनको हमें फिर से प्राथमिकता देनी है कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे। हर परिवार अगर खाने के तेल का जो उपयोग करता है, अगर वो कुछ कमी करे तो भी वो देशभक्ति का बहुत बड़ा काम है. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಬೆಂಗಳೂರಿನಿಂದ ಸಿಕಂದರಾಬಾದ್ಗೆ ಹೋದವರು ಅಲ್ಲಿಂದಲೇ ಇಡೀ ದೇಶಕ್ಕೆ ಸಂದೇಶವೊಂದನ್ನು ರವಾನಿಸಿದ್ರು. ಕೊರೋನಾ ಸಮಯದಲ್ಲಿ ಅಧಿಕೃತವಾಗಿ ಲಾಕ್ಡೌನ್ ಅನೌನ್ಸ್ ಮಾಡಿದ್ದರು. ಇದೀಗ ಕೊರೋನಾ ದಿನಗಳ ಕರಾಳತೆಯನ್ನ ಸಿಕಂದರಾಬಾದ್ ಸಮಾರಂಭದಲ್ಲಿ ಬಿಚ್ಚಿಟ್ರು. ಈ ಬಾರಿ ಲಾಕ್ಡೌನ್ ಇಲ್ಲದಿದ್ದರೂ ದೇಶ ಸೇವೆಗಾಗಿ ಪ್ರಜೆಗಳು ಮಾಡಬೇಕಾದ ಕರ್ತವ್ಯದ ಬಗ್ಗೆ ಸಲಹೆ ನೀಡುತ್ತಲೇ ಕೆಲವು ಸಂಕಲ್ಪದೊಂದಿಗೆ ದೇಶಕ್ಕಾಗಿ ತ್ಯಾಗಿಗಳಾಗಿ ಎಂದು ಕರೆ ಕೊಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ, ಮೆಟ್ರೋ ಎಲೆಕ್ಟ್ರಿಕ್ ವಾಹನ ಬಳಸಿ, ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಮೀಟಿಂಗ್. ಇನ್ನೊಂದು ವರ್ಷ ಚಿನ್ನ ಖರೀದಿ ಬೇಡ, ವಿದೇಶಗಳ ಅದ್ಧೂರಿತನ ಬೇಡ, ಅಡುಗೆ ಎಣ್ಣೆ ಬಳಕೆ ಮಿತವಾಗಿರಲಿ, ರಸಗೊಬ್ಬರ ಬಿಡಿ, ಸಾವಯವ ಕೃಷಿ ಮಾಡಿ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಿದೆ. ಜಾಗತಿಕ ಬಿಕ್ಕಟ್ಟು ಉಲ್ಬಣವಾದ ಕಾರಣಕ್ಕೆ ಡಾಲರ್ ರೂಪದಲ್ಲಿ ದುಬಾರಿ ರೂಪಾಯಿ ಕೊಟ್ಟು ತೈಲ ಖರೀದಿ ಮಾಡಲಾಗ್ತಿದೆ. ಹೀಗಾಗಿಯೇ ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಿ ಅಂತ ಮೋದಿ ಕರೆ ಕೊಟ್ಟಿದ್ದಾರೆ. वैश्विक संकट के इस समय में हमें कर्तव्यों को सर्वोपरि रखते हुए कुछ संकल्प लेने होंगे. पेट्रोल डीजल का संयम से इस्तेमाल करना. साथियों, हमें पेट्रोल डीजल का उपयोग कम करना होगा. शहरों में जहां मेट्रो है वहां हम तय करें कि हम मेट्रो का ही उपयोग करेंगे. अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले. जिन लोगों के पास इलेक्ट्रिक व्हीकल है वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें. ಇನ್ನು ಕೊರೋನಾ ಕಾಲದಲ್ಲಿ ಅಳವಡಿಸಿಕೊಂಡಿದ್ದ ಸೂತ್ರಗಳು ಇಂದಿಗೂ ಮಾದರಿ ಎಂಬಂತೆ ಪ್ರಧಾನಿ ಮೋದಿ ಸಲಹೆ ನೀಡಿದ್ದಾರೆ. ವಿದೇಶಿ ಪ್ರವಾಸ, ವಿದೇಶಗಳಲ್ಲಿ ಅದ್ಧೂರಿ ಮದುವೆಗಳಿಗೆ 1 ವರ್ಷದ ಮಟ್ಟಿಗೆ ಕಡಿವಾಣ ಹಾಕಬೇಕಿದೆ ಎಂದಿದ್ದಾರೆ. साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी. आज समय की मांग ऐसी है कि उन व्यवस्थाओं को हम फिर से शुरू करें तो वो देश हित में होगा. साथियों, आज जो संकट है उसमें हमें विदेशी मुद्रा बचाने पर भी बहुत जोर देना होगा. तो हम सबका दायित्व है कि पेट्रोल डीजल की खरीद पर जो विदेशी मुद्रा खर्च होती है, पेट्रोल डीजल बचाकर हमें वो मुद्रा भी बचानी है. जो विदेशों में शादियों का
विदेशियों में घूमने का कि जब ये संकट का काल है और हमारी देशभक्ति हमें ललकार रही है तो कम से कम 1 साल के लिए हमें विदेशों में जाने की बातों को टालना चाहिए। ತೈಲ ಖರೀದಿಯನ್ನ ಹೊರತುಪಡಿಸಿದ್ರೆ ನಂತರದ ಹೆಚ್ಚಿನ ಹೊರೆ ವಿದೇಶಿ ವಿನಿಮಯದ ಮೇಲೆ ಬೀಳುತ್ತಿರೋದೇ ಚಿನ್ನವನ್ನ ಆಮದು ಮಾಡಿಕೊಳ್ಳುವುದರಿಂದ ಆಭರಣ ಪ್ರಿಯರಾಗಿರುವ ಭಾರತೀಯರು ಯಾವುದೇ ಶುಭ ಕಾರ್ಯಗಳ ಸಮಯದಲ್ಲಿ ಚಿನ್ನ ಖರೀದಿ ಮಾಡುವುದು ಸಾಮಾನ್ಯ. ಆದರೆ ಈಗಿನ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಇನ್ನೂ 1 ವರ್ಷ ಚಿನ್ನ ಖರೀದಿ ಮಾಡುವುದನ್ನ ಬಿಟ್ಟು ಬಿಡಿ ಎಂದು ಮೋದಿ ಜನರಿಗೆ ಸಂದೇಶ ಕೊಟ್ಟಿದ್ದಾರೆ. गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है। देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे। ಮೋದಿಯವರ ಸಲಹೆ ಇಲ್ಲಿಗೆ ನಿಂತಿಲ್ಲ. ಅಡುಗೆ ಎಣ್ಣೆ, ರಸಗೊಬ್ಬರ ಖರೀದಿಗೂ ಭಾರತ ವಿದೇಶಿ ಕರೆನ್ಸಿಯನ್ನ ಖರ್ಚು ಮಾಡುತ್ತಿದ್ದು ಡಾಲರ್ ಎದುರು ರೂಪಾಯಿ ಅಪಮೌಲ್ಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶಿ ವಿನಿಮಯ ಖರ್ಚಾಗುತ್ತಿದೆ. ಇದನ್ನೇ ಗಮನದಲ್ಲಿಟ್ಟುಕೊಂಡಿರುವ ಪ್ರಧಾನಿ ಮೋದಿ ಅಡುಗೆ ಎಣ್ಣೆಯ ಮಿತವಾದ ಬಳಕೆಯೂ ಕೂಡ ದೇಶ ಸೇವೆಯ ಭಾಗ ಎಂದು ಸಲಹೆ ನೀಡಿದ್ದಾರೆ. ಅಲ್ಲದೆ ರಸಗೊಬ್ಬರಗಳ ಬಳಕೆಗೂ ಕಡಿವಾಣ ಹಾಕುವಂತೆ ಕರೆ ನೀಡಿದ್ದಾರೆ. ऐसे ही खाने के तेल का भी है। खाने का तेल का जो उपयोग करता है अगर वो कुछ कमी करे, अगर हम तेल खाना कम करें ना तो भी वो देशभक्ति का बहुत बड़ा काम है। साथियों, विदेशी मुद्रा की खपत वाला एक और सेक्टर हमारी खेती है। हम बहुत बड़ी मात्रा में बाहर से केमिकल फर्टिलाइजर इंपोर्ट करते हैं। ಹೀಗೆ ದೇಶವಾಸಿಗಳಿಗೆ ಸಲಹೆ ರೂಪದಲ್ಲೇ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದ ಸಂಕಷ್ಟಗಳ ಬಗ್ಗೆ ಎಚ್ಚರಿಸುವ ಪ್ರಯತ್ನಕ್ಕೆ ಮೋದಿ ಕೈ ಹಾಕಿದ್ದಾರೆ. ದೇಶಕ್ಕಾಗಿ ತ್ಯಾಗ ಮಾಡಿದೋನೇ ದೇಶಪ್ರೇಮಿ ಎಂಬ ಸಂದೇಶ ರವಾನಿಸಿದ್ದಾರೆ. लेकिन साथियों, जब सप्लाई चेन पर संकट लगातार बना रहे तो हम कितने भी उपाय कर लें, मुश्किलें बढ़ती ही जाती है। इसलिए अब देश को सर्वोपरि रखते हुए, मां भारती को सर्वोपरि रखते हुए हमें एकजुट होकर के लड़ना होगा। हमें याद रखना है, देश के लिए मरना ही सिर्फ देशभक्ति नहीं होती है, देश के लिए जीना और देश के प्रति अपने कर्तव्यों को निभाना वो भी देशभक्ति होती है। ದೇಶದ ಪ್ರಧಾನಿ ಹೀಗೆ ಕರೆ ಕೊಡುತ್ತಲೇ ದೇಶಾದ್ಯಂತ ಸಂಚಲನ ಮೂಡಿದೆ. ಜನರು ಕೂಡ ಪ್ರಧಾನಿ ಮಾತಿನ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ. ಕೆಲವರು ಮೋದಿಯವರ ಮಾತು ಸರಿಯಾಗಿದೆ ಅಂದ್ರೆ ಮತ್ತೆ ಕೆಲವರು ಮುಂದಿನ ದಿನಗಳಲ್ಲಿ ಕಷ್ಟ ಎದುರಾಗಬಹುದು ಎಂದು ಅಂದಾಜಿಸಿದ್ದಾರೆ. ನಾವು ಹೆಂಗೆ ಯೂಸ್ ಮಾಡಿ ಎಲೆಕ್ಟ್ರಿಕ್ ಗಾಡಿಗೂ ಡಿಪೆಂಡ್ ಆಗೋಕ್ಕಾಗಲ್ಲ. ಈ ಕಡೆ ಪೆಟ್ರೋಲ್ ಬಿಟ್ಟು ನಾವು ಇರೋಂಗಿಲ್ಲ. ಇನ್ನು ಗ್ಯಾಸು ಮನೆಗಳಲ್ಲಿ ಇವರು ಎಲ್ಲನೂ ರೇಟು ಜಾಸ್ತಿ ಮಾಡಿಟ್ಟಿದ್ದಾರೆ. ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡಂದರೆ ಎಲೆಕ್ಟ್ರಿಕ್ ರೇಟು ಜಾಸ್ತಿ ಇದೆ. ಎಲೆಕ್ಟ್ರಿಕ್ಕು ಯೂಸ್ ಮಾಡೋಂಗಿಲ್ಲ, ಇಲ್ಲಿ ಗ್ಯಾಸ್ ಯೂಸ್ ಮಾಡೋಂಗಿಲ್ಲ ಅಂದರೆ ನಾವು ಊಟ ಮಾಡಿದ್ರೆ ಉಪವಾಸ ಇರಬೇಕು. ಇಲ್ಲ ಅಂದರೆ 1 ಟೈಮ್ ಊಟ ಮಾಡಬೇಕು, 1 ಟೈಮ್ ಉಪವಾಸ ಇರಬೇಕು. ಇದೊಂದೇ ದಾರಿ, ಬೇರೆ ಇದೇನು ದಾರಿ ಇಲ್ಲ. 1 ವರ್ಷ ನಾವು ಏನೀಗ ಸಮ್ಮರ್ ಬಂತು, ವೆಕೇಶನ್ ಬಂತು ಅಂತ ನಾವು ಟೂರ್ಗಳಿಗೆ ಹೊಟ್ಟೋಗ್ಬಿಡ್ತೀವಿ, ಇಲ್ಲ ಅಲ್ಲೆಲ್ಲೋ ಖರ್ಚು ಮಾಡಿಬಿಟ್ಟಿರ್ತೀವಿ ದುಡ್ಡು, ಅಲ್ಲಿನ ಕರೆನ್ಸಿ ಇಲ್ಲಿಗೂ ನಮ್ಗೆ ಗೊತ್ತಾಗಲ್ಲ. ಆಮೇಲೆ ನಾವು ಕಷ್ಟಪಡಬೇಕಾಗಿರುತ್ತೆ 6 ತಿಂಗಳು, ಯಾಕಂದರೆ ಆಲ್ರೆಡಿ ಎಣ್ಣೆ ರೇಟ್ ಜಾಸ್ತಿ ಆಗಿದೆ. ಸೊ ಎಲ್ಲನ ನಾವು ಕಂಟ್ರೋಲ್ ಮಾಡಲೇಬೇಕು. ಅದು ಇದರ ಮಾಡಲೇಬೇಕು. ನೀವು ಏನಂತಾರದ ಮದುವೆಗೆ ಏನು ಯೂಸ್ ಮಾಡ್ತಾರಲ್ಲ ಮಂಗಳಸೂತ್ರ, ಅದು ತಗೊಳ್ಳೇಬೇಕಲ್ಲ ಪಾಪ, ಅದು ಅವ್ರಿಗೆ ಆಗೋದಿಲ್ಲ. ಇಲ್ಲ ಅದು ಸ್ವಲ್ಪ ಅದು ಸರಿ ಆಗೋದಿಲ್ಲ, ಯಾಕಂದರೆ ಕೆಲವೊಂದು ಸಂಪರ್ಕದಲ್ಲಿ ತಗೊಳ್ಳೇಬೇಕಲ್ಲ. ನಮ್ಮ ಹಿಂದೂ ಧರ್ಮ ಒಳಗೆ ಇದೆ, ಅದು ಹಾಗೆ ಮಾಡಲಿಕ್ಕೆ ಬರೋದಿಲ್ಲ.
ಬಟ್ ಏನು ಎಕ್ಸ್ಟ್ರಾ ಇದ್ದರೆ ತಗೋಬಾರ್ದಷ್ಟೇ. ಕಡಿಮೆ ಮಾಡೋದ್ರಿಂದ ನಾವು ನವೀಕರಿಸಲಾಗದಂಥ ಈ ಪೆಟ್ರೋಲ್ ಮತ್ತು ಅನೇಕ ಇಂಧನಗಳ ಒಂದು ಬಳಕೆಯನ್ನು ಕಡಿಮೆ ಮಾಡೋದ್ರ ಮೂಲಕ ಅದನ್ನು ಏನು ಮಾಡಬೇಕಂದ್ರೆ ಉಳಿತಾಯ ಮಾಡಬೇಕು. ಈ ಉಳಿತಾಯ ಮಾಡೋದ್ರಿಂದ ಏನಾಗ್ತದಂದ್ರೆ ನಮ್ಮ ದೇಶದಲ್ಲಿ ಆ ಒಂದು ಪೆಟ್ರೋಲ್ ಬೆಲೆಯೂ ಕೂಡ ಕಡಿಮೆ ಆಗೋದು. ಯಾವಾಗ ನಾವು ಯಾವಾಗ ಬಳಕೆಯನ್ನು ಕಡಿಮೆ ಮಾಡ್ತೀವಿ ಆ ಟೈಮ್ನಲ್ಲಿ ಏನಾಗ್ತದೆ, ಬಂಗಾರ ಆಗಲಿ ಅಥವಾ ಈ ಒಂದು ಪೆಟ್ರೋಲ್ ಆಗಲಿ ಎರಡೂ ಒಂದು ಈಕ್ವಲ್, ಅಂದರೆ ನಾವು ಬಳಕೆ ಯಾವಾಗ ಕಡಿಮೆ ಮಾಡ್ತೀವಿ ಆವಾಗ ಏನಾಗ್ತದೆ, ಆಟೋಮೆಟಿಕ್ ಆಗಿ ಶೇರ್ ರೇಟ್ ಕೂಡ ಇಳಿತದೆ. ಇದರಲ್ಲಿಂದ ಏನಾಗ್ತದೆ, ಎಲ್ಲ ಬೆಲೆಗಳು ಕೂಡ ಕಡಿಮೆ ಆಗುವಂಥ ಚಾನ್ಸಸ್ ಇರ್ತಾವೆ. ಕೇವಲ ಜನಸಾಮಾನ್ಯರಷ್ಟೇ ಅಲ್ಲ, ಆರ್ಥಿಕ ತಜ್ಞರಿಂದಲೂ ಪ್ರಧಾನಿ ಮೋದಿ ಸಲಹೆಗೆ ಆಕ್ಷೇಪ ವ್ಯಕ್ತವಾಗುತ್ತಿದೆ. ಪ್ರಧಾನಿಯವರ ಮಾತು ಆರ್ಥಿಕತೆ ಸದೃಢವಾಗುವ ಉದ್ದೇಶದಿಂದ ಕೂಡಿದ್ದರೂ ಅದನ್ನು ಪಾಲನೆ ಮಾಡುವುದು ಕಷ್ಟ ಎನ್ನುತ್ತಿದ್ದಾರೆ. ಈಗ ಬೇಸಿಕಲಿ ಅವ್ರಿಗೆ ಪಿಂಚ್ ಆಗೋವರೆಗೂ ಆಗೋದಿಲ್ಲ ಸರ್. ಹೇಗೆ ಅಂದ್ರೆ ಇದನ್ನ ತನ್ನ ಸ್ವಂತ ಜೇಬಿಗೆ ತಟ್ಟೋವರೆಗೂ ಅದು ಅರ್ಥ ಆಗೋದಿಲ್ಲ. ತಟ್ಟದಾಗ ಮಾತ್ರ ಅವಾಗ ಎಕಾನಮಿ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಬರೀ ಬ್ಲೇಮ್ ಮಾಡೋದಕ್ಕಿಂತ ಮುಖ್ಯವಾಗಿ ನಮ್ದು ಈ ದೇಶ ಯಾರ್ದು ಅಲ್ಲ, ನಾವಿರೋದೇ ನಮ್ದು ದೇಶ. ಇದು ನಾವು ಯಾವ್ದೋ ಪೊಲಿಟಿಕಲ್ ಪಾರ್ಟೀಸ್ಗೂ ಲೀಸ್ ಕೊಟ್ಟಿಲ್ಲ, ಯಾವ್ದೇ ಆಗಿರ್ಬೋದು ಗೌರ್ಮೆಂಟ್. ಸೊ ಹಾಗಾಗಿ ನಮ್ಮ ಜವಾಬ್ದಾರಿಗಳು ಏನು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಂಡಾಗ ಇದು ಯಾರು ಹೇಳೋ ಅಂತ ಅವಶ್ಯಕತೆ ಇಲ್ಲ. ಹಾಗಿದ್ರೆ ನಾವು ಮಿತವಾಗಿ ಬಳಸುವಂತದ್ದು ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡುವಂತದ್ದು ಕೆಲವು ಜನ ಮಾಡುವಂತದ್ದು, ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ. ಈಗ ಇಂಡಸ್ಟ್ರಿ, ಅಗ್ರಿಕಲ್ಚರ್ ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್ವಿಸ್ ಸೆಕ್ಟರ್ ಇರುವಂತಹ ಕೆಲವು ಎಂಪ್ಲಾಯೀಸ್ ಮಾತ್ರ ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕಾಗುತ್ತೆ. ಸೊ ಹೀಗಾಗಿ ಇದು ಎಷ್ಟು ಕಾರ್ಯಸಾಧು, ಎಷ್ಟು ರಿಯಲಿ ಇಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ನೀವೇ ಆಲ್ರೆಡಿ ಹೇಳ್ತಾ ಇದ್ರಿ, ಎಲ್ಲರೂ ಆಸ್ಟರಿಟಿ ಮೆಜರ್ಸ್ ನ ಎಲ್ಲರೂ ಫಾಲೋ ಮಾಡ್ತಾರ, ಹಾಗಾದ್ರೆ ಅದು ಕಷ್ಟನೇ. ಪ್ರಧಾನಿ ಮೋದಿ ಕರೆಗೆ ಕಾಂಗ್ರೆಸ್ ಕೆಂಡಾಮಂಡಲ. ಮೊದಲು ಬಿಜೆಪಿಯವರು ತ್ಯಾಗಿಗಳಾಗಲಿ ಎಂದ ಡಿಕೆಶಿ. ಪ್ರಧಾನಿ ನರೇಂದ್ರ ಮೋದಿ ಮಾತುಗಳನ್ನ ಬಿಜೆಪಿ ನಾಯಕರು ಸಹಜವಾಗಿಯೇ ಶ್ಲಾಘಿಸುತ್ತಿದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರು ಸಹಜವಾಗಿಯೇ ಮೋದಿ ಮಾತುಗಳ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಒಬ್ಬರಾದ ಮೇಲೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಮೋದಿ ನಡೆಯನ್ನ ಕಟುವಾಗಿ ಟೀಕಿಸುತ್ತಿದ್ದಾರೆ. ಎಡಬಿಡಂಗಿ ನೀತಿಯೇ ಕಾರಣ. ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ ಎಂದು ಬೇಡಿಕೊಳ್ಳುತ್ತಿರುವುದು ಯಾವ ಅಭಿವೃದ್ಧಿಯ ಲಕ್ಷಣ? ದೇಶದ ಇಂದಿನ ಪರಿಸ್ಥಿತಿಗೆ ಎಡಬಿಡಂಗಿ ವಿದೇಶಾಂಗ ನೀತಿಗಳೇ ಕಾರಣ ಎನ್ನುವುದನ್ನ ಅರಿತುಕೊಳ್ಳುವಷ್ಟು ಜನತೆ ಪ್ರಬುದ್ಧರಾಗಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದ ನಡುವೆ ಭಾರತ ಸಿಕ್ಕಾಕೊಂಡು ಒದ್ದಾಡುತ್ತಿದೆ. ನ್ಯಾಯ ನೀತಿ ಪರವಾಗಿ ಗಟ್ಟಿಯಾದ ನಿಲುವು ತೆಗೆದುಕೊಂಡಿದ್ದರೆ ಭಾರತಕ್ಕೆ ಇಂಥ ದುಸ್ಥಿತಿ ಬರುತ್ತಿರಲಿಲ್ಲ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಪ್ರಧಾನಿ ಮಾತಿಗೆ ಎಕ್ಸ್ಪೋಸ್ಟ್ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಯುದ್ಧದ ಪರಿಣಾಮ ಜಾಗತಿಕ ಬಿಕ್ಕಟ್ಟಿನ ಬಗ್ಗೆ ಕಾಂಗ್ರೆಸ್ ಪದೇ ಪದೇ ಎಚ್ಚರಿಸಿದ್ರೂ ಮೌನವಾಗಿದ್ರಿ. ಬಿಕ್ಕಟ್ಟಿನ ದಿನಗಳಲ್ಲಿ ಎಲೆಕ್ಷನ್ ಮಾಡುವುದೇ ನಿಮ್ಮ ಕೆಲಸವಾಗಿತ್ತು. ರ್ಯಾಲಿ, ಭಾಷಣ, ಮತದಾನ ಮಾಡೋ ದಿನಗಳಲ್ಲಿ ನೆನಪಿಗೆ ಬರಲಿಲ್ವಾ? ಈಗ ಎಲೆಕ್ಷನ್ ಮುಗಿದ ಕೂಡಲೇ ಹಿತ ಮಿತ ವರ್ಕ್ ಫ್ರಮ್ ಹೋಮ್ ಅಂತೀರ. ನಿಮ್ಮ 12 ವರ್ಷಗಳ ಆಡಳಿತ ವೈಫಲ್ಯಗಳನ್ನು ಮುಚ್ಚಿಕೊಳ್ಳುವ ಪ್ರಯತ್ನ ಬೇಡ ಎಂದು ಖರ್ಗೆ ಪೋಸ್ಟ್ ಹಾಕಿದ್ದಾರೆ. ಮೋದಿಯವರು ಹೇಳ್ತಾರೆ, ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಯಿತು ಅಂತ ಹೇಳ್ತಾ ಇಲ್ಲ. ಪೆಟ್ರೋಲ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಯಾಕಾಯ್ತು ಅಂತ ಹೇಳ್ತಾ ಇಲ್ಲ. ಜನಕ್ಕೆ ಯಾರಿಂದ ತೊಂದರೆ ಆಯಿತು ಅಂತ ಮೋದಿಯವರು ಎಕ್ಸ್ಪ್ಲೇನ್ ಮಾಡಬೇಕು. ಈ ಮದುವೆ ಮಾಡೋರು, ಮುಂಜಿ ಮಾಡೋರು, ಚಿನ್ನ ತಗೊಳ್ತಿರೋರನ್ನ ಯಾರು ಬೇಡ ಅಂತ ಹೇಳಕ್ಕಾಗ್ತದೆ? ಸೊ ನೀವು ಜನರಿಗೆ ಏನು ಒಂದು ಸಲಹೆ ಏನು ಬೇಕಾದ್ರೂ ಕೊಡ್ತೀರಿ. ಹಿಂದೆ ಕೋವಿಡ್ ಬಂದಾಗ ದೀಪ ಹಚ್ಚಿ ಅಂದ್ರಿ, ದೀಪ ಹಚ್ಚೋ, ಚಪ್ಪಾಳೆ ತಟ್ಟಿ ಅಂದರೆ ಚಪ್ಪಾಳೆ ತಟ್ಟೋ, ಏನಾದ್ರು ನಿಂತ್ಕೋತಾ? ಏನು ನಿಂತ್ಕೋತಿಲ್ಲ. ಒಂದು ಪ್ರಾಕ್ಟಿಕಲ್ ಇರಬೇಕು. ಯಾರು ಇದನ್ನ ಪಾಪ ಜೀವನದಲ್ಲಿ ಮದುವೆ ಆಯ್ತಾರೆ, ಚಿನ್ನ ಇದನ್ನ ತಾಲಿ ಕಟ್ಕೊಳ್ಳೋರು, ಒಂದು ಸರ ಮಾಡ್ಕೊಳ್ಳೋರನ್ನ ನಾವು ಬೇಡ ಅನ್ನಕ್ಕಾಗ್ತದ? ಸೊ ಅದೆಲ್ಲ ಮಾಡೋಕ್ಕಾಗಲ್ಲ. पेट्रोल डीजल का संयम से इस्तेमाल करना. ಇನ್ನು ಡಿಸಿಎಂ ಡಿಕೆಶಿ ಕೂಡ ಪ್ರಧಾನಿ ಮೋದಿ ಅವರ ಸಲಹೆಗಳಿಗೆ ಖಾರವಾಗಿಯೇ ಉತ್ತರಿಸಿದ್ದಾರೆ. ಅಲ್ಲದೆ ಮೊದಲ ತ್ಯಾಗ ಬಿಜೆಪಿಯವರಿಂದಲೇ ಶುರುವಾಗಲಿ ಎಂದಿದ್ದಾರೆ. ಮೋದಿಯವರು ಹೇಳ್ತಾರೆ, ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಯಿತು ಅಂತ ಹೇಳ್ತಾ ಇಲ್ಲ. ಪೆಟ್ರೋಲ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಯಾಕಾಯ್ತು ಅಂತ ಹೇಳ್ತಾ ಇಲ್ಲ. ಜನಕ್ಕೆ ಯಾರಿಂದ ತೊಂದರೆ ಆಯಿತು ಅಂತ ಮೋದಿಯವರು ಎಕ್ಸ್ಪ್ಲೇನ್ ಮಾಡಬೇಕು. ಈ ಮದುವೆ ಮಾಡೋರು, ಮುಂಜಿ ಮಾಡೋರು, ಚಿನ್ನ ತಗೊಳ್ತಿರೋರನ್ನ ಯಾರು ಬೇಡ ಅಂತ ಹೇಳಕ್ಕಾಗ್ತದೆ? ಸಲಹೆ ಏನು ಬೇಕಾದ್ರೂ ಕೊಡ್ತೀರಿ. ಹಿಂದೆ ಕೋವಿಡ್ ಬಂದಾಗ ದೀಪ ಹಚ್ಚಿ ಅಂದ್ರಿ, ದೀಪ ಹಚ್ಚೋ, ಚಪ್ಪಾಳೆ ತಟ್ಟಿ ಅಂದರೆ ಚಪ್ಪಾಳೆ ತಟ್ಟೋ, ಏನಾದ್ರು ನಿಂತ್ಕೋತಾ? ಏನು ನಿಂತ್ಕೋತಿಲ್ಲ. ಒಂದು ಪ್ರಾಕ್ಟಿಕಲ್ ಇರಬೇಕು. ಯಾರು ಇದನ್ನ ಪಾಪ ಜೀವನದಲ್ಲಿ ಮದುವೆ ಆಯ್ತಾರೆ, ಚಿನ್ನ ಇದನ್ನ ತಾಲಿ ಕಟ್ಕೊಳ್ಳೋರು, ಒಂದು ಸರ ಮಾಡ್ಕೊಳ್ಳೋರನ್ನ ನಾವು ಬೇಡ ಅನ್ನಕ್ಕಾಗ್ತದ? ಸೊ ಅದೆಲ್ಲ ಮಾಡೋಕ್ಕಾಗಲ್ಲ.
ಅವರ ಬದುಕಿನಲ್ಲಿ ಕಷ್ಟನೋ ಸುಖನೋ ಸಾಲನೋ ಸೋಲನೋ ಮಾಡಿ ಅವರ ಜೀವನದಲ್ಲಿ ಅವರು ಮಾಡ್ತಾರೆ. ನೀವೆಲ್ಲ ಮೆಟ್ರೋಲ್ ಹೋಗಿ ಇಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ ಅಂತ ಫಸ್ಟು ತಾಕೀತು ಮಾಡಲಿ, ಅವ್ರ ಮಂತ್ರಿಗಳಿಗೆ ತಾಕೀತು ಮಾಡಲಿ, ಸೆಂಟ್ರಲ್ ಮಿನಿಸ್ಟ್ರಿಗೆ ತಾಕೀತು ಮಾಡಲಿ. ಹೀಗೆ ಅವರ ಮಂತ್ರಿಗಳಿಗೆ ತಾಕೀತು ಮಾಡಲಿ, ಅವರ ಶಾಸಕರಿಗೆ ತಾಕೀತು ಮಾಡಲಿ ಅಂತೇಳಿ ಪ್ರತಿಪಕ್ಷದವರು ಹೇಳ್ತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ, ಮೋದಿಯವರ ಸಲಹೆಗಳನ್ನ ಟೀಕಿಸ್ತಾ ಇದ್ದಾರೆ. ಆದರೆ ಪ್ರಧಾನಮಂತ್ರಿ ಮೋದಿಯವರು ಸಲಹೆಗಳನ್ನೇನೋ ಕೊಟ್ಟಿದ್ದಾರೆ. ಆದರೆ ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ ಇದು ಬಹಳ ಮುಖ್ಯ, ನೋಡಬೇಕಾಗಿದೆ. ಏನಾಗಬಹುದು ಅನ್ನೋದರ ಬಗ್ಗೆಯೂ ಕೂಡ ಕಾದು ನೋಡಬೇಕಾಗಿದೆ. ಯಾವುದರ ಬೆಲೆ ಏರಿಕೆ ಆಗುತ್ತಾ ಅನ್ನೋಂಥ